ಜಿಲ್ಲಾ ಸಂಚಾಲಕಿಯಾಗಿ ನಮ್ಮ ಜಗದೇವಿ ಭಂಡಾರಿ ಅವರು ನೇಮಕಗೊಂಡಿದ್ದಾರೆ ಮತ್ತು ನಮ್ಮ ಇವತ್ತು ರಾಜ್ಯ ಸಂಘಟನಾ ಸಂಚಾಲಕರಾದ ರಂಜಿತಾ ಜೈನೂರವರ ನೇತೃತ್ವ ಮತ್ತು ನಮ್ಮ ಜಿಲ್ಲಾ ಸಂಚಾಲಕರಾದಂಥ ರಮೇಶ್ ಮಂದಗ್ನಳ್ಳಿ ಅವರು, ವಿಭಾಗೀಯ ಸಂಚಾಲಕರ ಸಂಘಟನಾ ಸಂಚಾಲಕ ನಮ್ಮ ರಾಜ್ಕುಮಾರ್ ಪನ್ನೇರ್ ಅವರು, ನಮ್ದೆಲ್ಲ ಅಹಮದ್ ಭಾಯ್ ಅವರು, ಫಿರ್ದೋಸ್ ಖಾನ್ ಪಟೇಲ್ ಅವರು, ನಮ್ಮ ಮಹಾದೇವ್ ಮಾರುತಿ, ಇನ್ನೂ ಅನೇಕ ಎಲ್ಲ ನಮ್ಮ ತಾಲೂಕಾ ಸಂಚಾಲಕರು, ಹಾಳೆಪ್ಪ ಅವರು ಭಾಲ್ಕಿ ತಾಲೂಕಾ ಸಂಚಾಲಕರು, ನಮ್ಮ ವೈಜನಾಥ್, ಇನ್ನು ಬೇರೆ ಬೇರೆ ಎಲ್ಲ ನಮ್ದು ಇನ್ನು ಅಕ್ಕೋರ ಹೆಸರು ಜಯಶೀಲ ಅವರು, ಇವರ ಹೆಸರು ರುಕ್ಮಿಣಿ ಕಾಂಬಳಿ ಅವರು, ಎಲ್ಲರೂ ಕೂಡ ಸುವರ್ಣ ಅವರು, ಎಲ್ಲರಿಗೂ ಕೂಡ ನಾವು ಇವತ್ತು ಮಹಿಳಾ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಂಘಟನೆಯ ಒಳ್ಳೆಯ ಜವಾಬ್ದಾರಿಯನ್ನು ಹೊತ್ತವರು ಕೆಲಸ ಮಾಡಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನ ಮತ್ತು ಅವರು ಕೊಟ್ಟಂಥ ಪ್ರಜಾಪ್ರಭುತ್ವ ಈ ದೇಶದ ಬಹುತೇಕ ಅಹಿಂದ ವರ್ಗಗಳಿಗೆ ಒಂದು ಜೀವದಾನ ಆಗಿದೆ. ಅವರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಸರ್ಕಾರ, ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಹಿಂದೂ ಮುಸಲ್ಮಾನರ ಹೆಸರಿನಲ್ಲಿ ಇವತ್ತು SC/ST ಸಂವಿಧಾನದಿಂದ ಮೀಸಲಾತಿನ ಕಿತ್ತು ಹಾಕ್ತಕ್ಕಂಥದ್ದು, ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಈ ಎಲ್ಲ ಅವಮಾನಿತ ಜಾತಿಗಳನ್ನ ಒಟ್ಟುಗೂಡಿಸಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ, ಅವರು ಕೊಟ್ಟಂಥ ಪ್ರಜಾಪ್ರಭುತ್ವವನ್ನು ಉಳಿಸೋಗೋಸ್ಕರ ದಲಿತ ಹೋರಾಟ, ಪ್ರಗತಿಪರ ಹೋರಾಟ, ಕಾರ್ಮಿಕ ಹೋರಾಟ, ರೈತ ಹೋರಾಟ, ವಿದ್ಯಾರ್ಥಿ ಹೋರಾಟ, ಮಹಿಳಾ ಹೋರಾಟಗಳನ್ನೆಲ್ಲ ಐಕ್ಯಗೊಳಿಸಿ ಈ ದೇಶದ ವ್ಯವಸ್ಥೆಯನ್ನು ವಿರೋಧಿಸಲಿಕ್ಕೆ ಮತ್ತು ಸಂವಿಧಾನ ಉಳಿಸಲಿಕ್ಕೆ ಸಕಲ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ಈ ಪ್ರತಿಭಟನೆ ಮೂಲಕ ಈ ದೇಶದ ಜಾತಿವಾದಿಗಳಿಗೆ ಮತ್ತು ಬಂಡವಾಳಶಾಹಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ದಲಿತ ಸಂಘರ್ಷ ಸಮಿತಿ ಸುಮಾರು ಕರ್ನಾಟಕದಲ್ಲಿ 50 ವರ್ಷಗಳಿಂದ ಭೂ ವಂಚಿತರಿಗೆ ಭೂಮಿಯನ್ನು ಕೊಡಿಸೋದು, ಶಿಕ್ಷಣ ವಂಚಿತರಿಗೆ ಶಿಕ್ಷಣ ಭೂಮಿ ಬೇಡ, ಅದು ಹೆಂಡ ಬೇಡ ಭೂಮಿ ಬೇಕು, ವಸತಿ ಶಿಕ್ಷಣ ಬೇಕು, ಹೋಬಳಿಗೊಂದು ವಸತಿ ಶಾಲೆ ತೆರಬೇಕಂತಕ್ಕಂಥ ದಲಿತ ಸಂಘರ್ಷ ಸಮಿತಿ ಹೋರಾಟ ಬಹುತೇಕ ಈಡೇರಿದೆ. ಇನ್ನೂ ಕೂಡ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ, ಅದು ಕೂಡ ಸರಿಪಡಿಸಬೇಕು. ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಸರಬರಾಜಾಗಬೇಕು ಇಲಾಖೆಗೆ. ಮತ್ತು ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಬೇಕಂತಕ್ಕಂಥ ಒಂದು ಹೋರಾಟವನ್ನು ಅವತ್ತಿನ ಸಂದರ್ಭ ಮನವಿನಲ್ಲಿ ಸೇರಿಸಲಾಗುತ್ತೆ. ಎಲ್ಲ ವಿದ್ಯಾರ್ಥಿ ಯುವಕ ಮಿತ್ರರು ಕೂಡ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಮನವಿಯನ್ನು ಮಾಡ್ತೇನೆ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಸಂವಿಧಾನ. ರಮೇಶ್ ಡಾಕುಳಗಿ, ನಾನು ರಾಜ್ಯ ಸಂಘಟನಾ ಸಂಚಾಲಕ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾಲ, ಬೀದರ್. ಜೈ ಭೀಮ್.